ಮಗ, ಏನ್ ಮಗ? ಏನ್ ಹೇಳೋ, ಜೀವನದಲ್ಲಿ ನೆಮ್ಮದಿ ಮುಖ್ಯ. ಹೌದು ಮಗ, ಕರೆಕ್ಟ್. ಹೌದು. ಜನರು ಅದೇನೋ ಸಾಧನೆ ಮಾಡಕ್ ಹೋಗಿ ಅದೇನೇನೋ ಕಷ್ಟಗಳು ಪಡ್ತಾರೆ. ಅಲ್ಲಿ ನೋಡ ಎಷ್ಟೆಷ್ಟು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ತಗೊಂಡು 20-25 ವರ್ಷ EMI ಲೋನ್ ಅನ್ಕೊಂಡು ಸಾಲದಲ್ಲಿ ಮುಳುಗಿರ್ತಾರೆ. ಮಗ, ನನ್ನ ಪ್ರಕಾರ ಸಾಲ ಇಲ್ಲದೆ ಸುಖವಾಗಿರೋನೆ ನಿಜವಾದ ಸಾಹುಕಾರ. ಏನಂತೀಯ? ಏನೋ ಹೋಗ್ಬಿಟ್ಟಿದ್ ಮಗ. ಮಗ, ನಿಂದೇನು ಈ ತರ ಲೋನ್ಸ್, EMIs, ಸ್ಕ್ಯಾಮ್ಸ್, ಸಾಲ ಸೋಲದಲ್ಲಿ ಮುಳುಗಿರೋದು ಆ ಥರ ಏನು ಇಲ್ಲ ಅಲ್ಲ ಮಗ? ಇಲ್ಲ ಮಗ, ದೇವ್ರ ದಯೆಯಿಂದ ಅದೊಂದು ಇಲ್ಲ ಮಗ. ಹೆಂಗೋ ಸಾಲ ಗೀಲ ಮಾಡದೆ ನೆಮ್ಮದಿ ಆಗಿದ್ದೀನಿ ಮಗ. ಸೂಪರ್ ಮಗ, ಥ್ಯಾಂಕ್ಸ್ ಮಗ, ಥ್ಯಾಂಕ್ ಯು. ನಿಜವಾಗ್ಲೂ ನೀನೇ ಮಗ ನೆಮ್ಮದಿಯಾಗಿರೋದಂದ್ರೆ. ಮಗ, ಅದೇ ಹೇಳೋದೆ ಮರ್ತೋಗ್ಬಿಟ್ಟೆ. ಒಂದು ಅಮೌಂಟ್ ಸ್ಟಕ್ ಆಗ್ಬಿಟ್ಟೈತೆ. ಅದೇನಂದ್ರೆ ಅದು ನಮ್ದು ಸೈಡ್ ಲಿಟಿಗೇಷನ್ ಇತ್ತಲ್ಲ, ಅದು ಹೆಂಗೆಂಗೋ ಆಗಿ ಬ್ಯಾಂಕ್ ಅವರು ಮನೆ ಹತ್ರ ಬಂದ್ಬಿಟ್ಟವರು OTP ಕೇಳ್ಕೊಂಡು. ನನಗೆ ಏನ್ ಮಾಡ್ಬೇಕಂದ್ರೆ ಗೊತ್ತಾಗ್ತಾ ಇಲ್ಲ. ಹೌದಾ ಮಗ? ಒಂದು 2 lakhs ಇದ್ರೆ ಬೇಕಾಗಿತ್ತು ಮಗ, ಅರ್ಜೆಂಟ್ ಆಗಿ. ಮಗ, ನನ್ನ ಹತ್ರ ಎಲ್ಲಿದೆ ಮಗ ಕಾಸು? ಅಷ್ಟೊಂದೆಲ್ಲ ಕಾಸಿಲ್ಲ ಮಗ. ಇವಾಗೆಲ್ಲ ನಾನು ಇಡ್ಲಿ ವಡೆ ತಿನ್ನಕ್ ಹೋದ್ರೆ ಬರೀ ಇಡ್ಲಿ ವಡೆ ಇಸ್ಕೊಂಡು ಚಟ್ನಿ ಸಾಂಬಾರ್ ನೀನೇ ಇಟ್ಕೊ ಅಂತ ಇದೀನಿ ಮಗ. ಚಟ್ನಿ ಫ್ರೀ ಅಲ್ವೇನಾ? ಫ್ರೀ ಆಗಿರೋದು ನನಗೇನು ಬೇಡ ಮಗ. ಫ್ರೀ ಅನ್ಬಿಟ್ಟು ಸುಮ್ಮನೆ ಈಸ್ಕೊಂಡ್ಬಿಟ್ಟು ಆಮೇಲೆ ಮುಲಾಜಿಗೆ ಬಸರಬೇಕಾಗುತ್ತೆ. ಯಾವನಿಗೆ ಬೇಕು ಮಗ? ಈ ತರ ಬದುಕ್ತಾ ಇದೀನಿ ಮಗ. ಎಷ್ಟು ಕೊಡಕ್ಕಾಗುತ್ತೆ? ಹೋಗ್ಲಿ, ಒಂದು 50,000 ಕೊಡಕ್ಕಾಗುತ್ತಾ ನಿನ್ಗೆ? ಇಲ್ಲ ಮಗ, ಅಷ್ಟೊಂದೆಲ್ಲ ಇಲ್ಲ. 15,000 ಆಗ್ಬೋದು ಅಷ್ಟೇ ಮಗ, ಮ್ಯಾಕ್ಸಿಮಮ್ ಅಷ್ಟೇ ಮಗ ನನ್ನ ಕೈಲಾಗೋದು. ಪ್ಲೀಸ್. ಸರಿ ಹೋಗ್ಲಿ ಮಗ, ಅಷ್ಟಾನ ಕಳ್ಸು. ಸರಿ ಮಗ. ಕಳ್ಸಿದ್ದೀನಿ ಮಗ. ಥ್ಯಾಂಕ್ಸ್ ಮಗ. ವಾಪಸ್ ಕೊಡ್ತೀಯಲ್ಲ ಮಗ? ಖಂಡಿತ ಮಗ, ಖಂಡಿತ. ನನಗೆ ಆಕ್ಚುಲಿ ಬೇಕಾಗಿದ್ದಿದ್ದೇ 2,000. ಇದು ನನ್ನ 2,000 ಕಾಡಿದಂತ ಚಿಕ್ಕ ನಾಟಕ.